ಉಗ್ರ ಸಂಘಟನೆಯ ಜೊತೆ ನಂಟು ಹೊಂದಿದಂತಹ ಖೈದಿಯನ್ನ ಶಿಫ್ಟ್ ಮಾಡಲಾಗಿದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ಏರ್ ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ಹಿಂಡಲಗ ಕೇಂದ್ರ ಕಾರಾಗೃಹಕ್ಕೆ ಉಗ್ರ ಅಫ್ಸರ್ ಪಾಷಾನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದ ನಾಗ್ಪುರ ಜೈಲಿನಿಂದ ಏರ್ ಲಿಫ್ಟ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಕೇಂದ್ರ ಸಚಿವ ಗಡ್ಕರಿಗೆ ಜೀವ ಬೆದರಿಕೆ ಕರೆಯನ್ನ ಮಾಡಿದಂತಹ ಆರೋಪಿ, ಕರೆ ಮಾಡಿ 100 ಕೋಟಿ ಬೇಡಿಕೆಯನ್ನ ಇಟ್ಟಿದ್ದಂತಹ ಆಸಾಮಿ ಉಗ್ರ ಸಂಘಟನೆಯ ಜೊತೆ ನಂಟನ್ನ ಹೊಂದಿರೋದು ಕನ್ಫರ್ಮ್ ಕೂಡ ಆಗಿದೆ. ಈಗ ಆ ಖೈದಿಯನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಏರ್ ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ, ಹಿಂಡಲಗ ಜೈಲಿಗೆ ಉಗ್ರ ಅಫ್ಸರ್ ಪಾಷಾನನ್ನ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಮಹಾರಾಷ್ಟ್ರದ ನಾಗ್ಪುರ ಜೈಲಿನಿಂದ ಏರ್ ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸಚಿವರು ಆಗಿರುವಂತಹ ಗಡ್ಕರಿ ಅವರಿಗೆ ಜೀವ ಬೆದರಿಕೆ ಕರೆಯನ್ನ ಮಾಡಿದ್ದ ಆರೋಪಿತ, ಕರೆ ಮಾಡಿ 100 ಕೋಟಿ ಬೇಡಿಕೆಯನ್ನ ಇಟ್ಟಿದ್ದ ಆಸಾಮಿ. ಬೆಳಗಾವಿಯ ಹಿಂಡಲಗದ ಜೈಲಿನಿಂದ ನಾಗ್ಪುರದಲ್ಲಿರುವಂತಹ ಸಚಿವ ಗಡ್ಕರಿ ಕಚೇರಿಗೆ ಫೋನ್ ಕೂಡ ಮಾಡಿದ್ದಂತಹ ಖೈದಿಗಳು ಉಗ್ರ ಸಂಘಟನೆ ಜೊತೆಗೆ ನಂಟು ಕೂಡ ಹೊಂದಿದ್ದಾರೆ. ಆ ಒಂದು ಆರೋಪದ ಅಡಿ ಇದೀಗ ಶಿಕ್ಷೆಗೆ ಒಳಗಾಗಿದ್ದಾನೆ ಅಫ್ಸರ್ ಪಾಷಾ. PFI ಸಂಘಟನೆ ಜೊತೆಗೆ ನಂಟಿರುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಜಯೇಶ ಪೂಜಾರಿಯಿಂದ ಗಡ್ಕರಿಗೆ ಜೀವ ಬೆದರಿಕೆ ಕರೆಯನ್ನ ಮಾಡಲಾಗಿತ್ತು. 2023 ಜನವರಿ 14ರಂದು ಗಡ್ಕರಿ ಕಚೇರಿಗೆ ಫೋನ್ ಮಾಡಿ 100 ಕೋಟಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಈ ಆಸಾಮಿಗಳು. ಇಬ್ಬರನ್ನೂ ಕೂಡ ವಶಕ್ಕೆ ಪಡೆದುಕೊಂಡು ಮಹಾರಾಷ್ಟ್ರದ ನಾಗ್ಪುರ ಠಾಣೆ ಪೊಲೀಸರು ಇಷ್ಟು ದಿನ ಬಂಧನಕ್ಕೆ ಒಳಪಡಿಸಿದ್ರು. ಇಷ್ಟು ದಿನ ನಾಗ್ಪುರ ಕೇಂದ್ರ ಕಾರಾಗೃಹದಲ್ಲಿ ಇದ್ರು. ಇದೀಗ ಬೆಳಗಾವಿಗೆ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ, ಅದು ಕೂಡ ಏರ್ ಲಿಫ್ಟ್. ಆ ಗ್ರಾಮದ ಜನರ ಕಷ್ಟ ಅಷ್ಟಿಷ್ಟಲ್ಲ. ಈ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಗ್ರಾಮಸ್ಥರು ಸಮಸ್ಯೆಯನ್ನ ಆಲಿಸಿದ್ದಾರೆ. ಹಾಗಾದ್ರೆ ಆ ಗ್ರಾಮ ಯಾವುದು, ಅಲ್ಲಿನ ಜನರ ಸಮಸ್ಯೆ ಆದರೂ ಏನು, ಆ ಕುರಿತ ಒಂದು ವರದಿ ಇಲ್ಲಿದೆ. ಹೆಣ ಹೊತ್ತೊಯ್ಯೋಕ್ಕೂ ಇಲ್ಲ ರೂಟ್. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇಂಪ್ಯಾಕ್ಟ್. ನೋಡ್ರಿ ಇದು ಅಸಲಿ ವಿಷಯ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಜಿ ನಾಗಲಾಪುರದಲ್ಲಿರೋ ದುಸ್ಥಿತಿ. ಈ ಕಥೆ ನಿನ್ನೆ ಮೊನ್ನೆಯದಲ್ಲ. ಇಂಥ ಸಮಸ್ಯೆಗಳ ಮೇಲೆ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ಲದೆ ಬಿಡಲ್ಲ, ಪರಿಹಾರ ಒದಗಿಸದೆ ಮೈಮರೆಯಲ್ಲ. ಹೌದು, ಜಿ ನಾಗಲಾಪುರ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗೋಕು ಒಂದು ಸರಿಯಾದ ರಸ್ತೆ ಇಲ್ಲ. ಇತ್ತೀಚೆಗಷ್ಟೇ ಶವವನ್ನ ಹೊತ್ತು ಗ್ರಾಮಸ್ಥರು ಹಳ್ಳ ದಾಟೋದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಊರಾಗ ಯಾವನಾದ್ರೂ ಒಂದು ಮರಣ ಹೊಂದಿದ್ರ ಅವ್ರನ್ನ ಸ್ಮಶಾನಕ್ಕೆ ಹೋಗ್ಬೇಕಂದ್ರ ಸುಮಾರು ಒಂದು ಆಳು ಎದೆ ಮಠ ಇದೇ ಆಳದಲ್ಲೇ ನಾವು ಉಗ್ರ ಸಂಘಟನೆಯ ಜೊತೆ ನಂಟು ಹೊಂದಿದಂತಹ ಖೈದಿಯನ್ನ ಶಿಫ್ಟ್ ಮಾಡಲಾಗಿದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ಏರ್ ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ಹಿಂಡಲಗ ಕೇಂದ್ರ ಕಾರಾಗೃಹಕ್ಕೆ ಉಗ್ರ ಅಫ್ಸರ್ ಪಾಷಾನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದ ನಾಗ್ಪುರ ಜೈಲಿನಿಂದ ಏರ್ ಲಿಫ್ಟ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಕೇಂದ್ರ ಸಚಿವ ಗಡ್ಕರಿಗೆ ಜೀವ ಬೆದರಿಕೆ ಕರೆಯನ್ನ ಮಾಡಿದಂತಹ ಆರೋಪಿ, ಕರೆ ಮಾಡಿ 100 ಕೋಟಿ ಬೇಡಿಕೆಯನ್ನ ಇಟ್ಟಿದ್ದಂತಹ ಆಸಾಮಿ ಉಗ್ರ ಸಂಘಟನೆಯ ಜೊತೆ ನಂಟನ್ನ ಹೊಂದಿರೋದು ಕನ್ಫರ್ಮ್ ಕೂಡ ಆಗಿದೆ. ಈಗ ಆ ಖೈದಿಯನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಏರ್ ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ, ಹಿಂಡಲಗ ಜೈಲಿಗೆ ಉಗ್ರ ಅಫ್ಸರ್ ಪಾಷಾನನ್ನ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಮಹಾರಾಷ್ಟ್ರದ ನಾಗ್ಪುರ ಜೈಲಿನಿಂದ ಏರ್ ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸಚಿವರು ಆಗಿರುವಂತಹ ಗಡ್ಕರಿ ಅವರಿಗೆ ಜೀವ ಬೆದರಿಕೆ ಕರೆಯನ್ನ ಮಾಡಿದ್ದ ಆರೋಪಿತ, ಕರೆ ಮಾಡಿ 100 ಕೋಟಿ ಬೇಡಿಕೆಯನ್ನ ಇಟ್ಟಿದ್ದ ಆಸಾಮಿ.
ಬೆಳಗಾವಿಯ ಹಿಂಡಲಗದ ಜೈಲಿನಿಂದ ನಾಗ್ಪುರದಲ್ಲಿರುವಂತಹ ಸಚಿವ ಗಡ್ಕರಿ ಕಚೇರಿಗೆ ಫೋನ್ ಕೂಡ ಮಾಡಿದ್ದಂತಹ ಕೈದಿಗಳು ಉಗ್ರ ಸಂಘಟನೆ ಜೊತೆಗೆ ನಂಟು ಕೂಡ ಹೊಂದಿದ್ದಾರೆ. ಆ ಒಂದು ಆರೋಪದ ಅಡಿ ಇದೀಗ ಶಿಕ್ಷೆಗೆ ಒಳಗಾಗಿದ್ದಾನೆ ಅಫ್ಸರ್ ಪಾಷಾ. PFI ಸಂಘಟನೆ ಜೊತೆಗೆ ನಂಟಿರುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಜಯೇಶ ಪೂಜಾರಿಯಿಂದ ಗಡ್ಕರಿಗೆ ಜೀವ ಬೆದರಿಕೆ ಕರೆಯನ್ನ ಮಾಡಲಾಗಿತ್ತು. 2023 ಜನವರಿ 14ರಂದು ಗಡ್ಕರಿ ಕಚೇರಿಗೆ ಫೋನ್ ಮಾಡಿ 100 ಕೋಟಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಈ ಆಸಾಮಿಗಳು. ಇಬ್ಬರನ್ನೂ ಕೂಡ ವಶಕ್ಕೆ ಪಡೆದುಕೊಂಡು ಮಹಾರಾಷ್ಟ್ರದ ನಾಗ್ಪುರ ಠಾಣೆ ಪೊಲೀಸರು ಇಷ್ಟು ದಿನ ಬಂಧನಕ್ಕೆ ಒಳಪಡಿಸಿದ್ರು. ಇಷ್ಟು ದಿನ ನಾಗ್ಪುರ ಕೇಂದ್ರ ಕಾರಾಗೃಹದಲ್ಲಿ ಇದ್ರು. ಇದೀಗ ಬೆಳಗಾವಿಗೆ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ, ಅದು ಕೂಡ ಏರ್ ಲಿಫ್ಟ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.